ತಮಿಳುನಾಡಿನ ಸೇಲಂ ನಗರದಲ್ಲಿ ಗಾಳಿಯು ಧೂಳು ಮತ್ತು ಕೆಮ್ಮಣ್ಣಿನ ವಾಸನೆಯಿಂದ ಕೂಡಿತ್ತು. ಬೇಸಿಗೆಯ ಬಿಸಿಲು ರಸ್ತೆಗಳನ್ನು ಕರಗಿಸಲು ಪ್ರಾರಂಭಿಸಿದಾಗ ಇಲ್ಲಿನ ಜೀವನ ಇನ್ನಷ್ಟು ಕಷ್ಟಕರವಾಗುತ್ತಿತ್ತು. ನಗರದ ಒಂದು ಮೂಲೆಯಲ್ಲಿ ಹಳೆಯ ತಾಳೆ ಎಲೆಗಳ ಸೂರಿನ ಮತ್ತು ಮಣ್ಣಿನ ಗೋಡೆಗಳಿರುವ ಶಿಥಿಲಗೊಂಡ ಮನೆಯಲ್ಲಿ ರಂಜನಿ ವಾಸಿಸುತ್ತಿದ್ದಳು. ಅವಳ ಪ್ರಪಂಚವು ತುಂಬಾ ಚಿಕ್ಕದಾಗಿತ್ತು. ಒಂದು ಕೋಣೆ, ಒಂದು ಅಂಗಳ ಮತ್ತು ಕೊನೆಯಿಲ್ಲದ ಬಡತನ. ರಂಜನಿಯ ತಂದೆ ರಾಮಸ್ವಾಮಿ, ಈತ ಒಬ್ಬ ದಿನಗೂಲಿ ಕಾರ್ಮಿಕ. ಬಿಸಿಲಿಗೆ ಸುಟ್ಟುಕೊಂಡು ಅವನ ಚರ್ಮ ಹಿತ್ತಾಳೆ ಬಣ್ಣಕ್ಕೆ ತಿರುಗಿತ್ತು. ಕಠಿಣ ಕೆಲಸದಿಂದ ಆತನ ಅಂಗೈಗಳಲ್ಲಿ ಗಟ್ಟಿ ಪದರಗಳು ಮೂಡಿದ್ದವು. ಪ್ರತಿದಿನ ಬೆಳಿಗ್ಗೆ ಆತ ಇಟ್ಟಿಗೆ ಗೂಡಿಗೆ ಹೋಗಿ ಸಂಜೆ ಆಕಾಶ ಕೆಂಪಾದಾಗ ವಾಪಸ್ ಬರುತ್ತಿದ್ದ. ಆತನ ಬೆವರಿನ ಜೇಬಿನಲ್ಲಿ ಕೆಲವು ನೋಟುಗಳು ಮಾತ್ರ ಇರುತ್ತಿದ್ದವು. ಅವುಗಳಿಂದ ಮನೆಯ ಒಲೆ ಉರಿಸುವುದು ಕಷ್ಟವಾಗುತ್ತಿತ್ತು. ರಂಜನಿಯ ತಾಯಿ ಲಕ್ಷ್ಮಿ ಇತರರ ಮನೆಗಳಲ್ಲಿ ಪಾತ್ರೆ ತೊಳೆಯುವುದು, ಬಟ್ಟೆ ಒಗೆಯುವುದು ಮತ್ತು ಇತರ ಸಣ್ಣ ಕೆಲಸಗಳನ್ನು ಮಾಡಿ ಹೇಗೋ ಕುಟುಂಬವನ್ನು ನಡೆಸಲು ಪ್ರಯತ್ನಿಸುತ್ತಿದ್ದಳು. ಕನಸು ಕಾಣುವುದು ಅವರಿಗೆ ಒಂದು ಐಷಾರಾಮದ ವಿಷಯವಾಗಿತ್ತು. ಆದರೆ ಅವರ ಮಗ ಅರುಣ್ ಭಿನ್ನವಾಗಿದ್ದ. ಅಕ್ಕಪಕ್ಕದ ಹುಡುಗರು ಧೂಳು ಎಬ್ಬಿಸುತ್ತಾ ಗೋಲಿ ಆಡುತ್ತಿರುವಾಗ ಅಥವಾ ಮುರಿದ ಬ್ಯಾಟ್ನಿಂದ ಕ್ರಿಕೆಟ್ ಆಡುತ್ತಿರುವಾಗ ಅರುಣ್ ಅಂಗಳದ ಒಂದು ಮೂಲೆಯಲ್ಲಿ ಕುಳಿತು ಒಣಗಿದ ಕೊಂಬೆಯಿಂದ ಕೆಮ್ಮಣ್ಣಿನ ಮೇಲೆ ಸಂಖ್ಯೆಗಳನ್ನು ಬರೆಯುತ್ತಿದ್ದ. ಸಂಖ್ಯೆಗಳು ಅವನಿಗೆ ಪ್ರೀತಿಯ ಸ್ನೇಹಿತರು. 4 ವರ್ಷದವನಿದ್ದಾಗಲೇ ಅವನು ಹಳೆಯ ವಾರ್ತಾಪತ್ರಿಕೆಗಳ ಮೂಲೆಗಳ ಮೇಲೆ ಇದ್ದಿಲಿನಿಂದ ಕೂಡುವುದು ಮತ್ತು ಕಳೆಯುವ ಲೆಕ್ಕಗಳನ್ನು ಮಾಡಲು ಪ್ರಾರಂಭಿಸಿದ್ದ. ಒಂದು ದಿನ ರಾಮಸ್ವಾಮಿ ಸುಸ್ತಾಗಿ ಮನೆಗೆ ಬಂದಾಗ ಅರುಣ್ ಅಂಗಳದಲ್ಲಿ ಏನೋ ಗುಣಗುಣಿಸುತ್ತಿರುವುದನ್ನು ನೋಡಿದ. ಹತ್ತಿರ ಹೋಗಿ ಕೇಳಿದಾಗ ಆತ ವಾರ್ತಾಪತ್ರಿಕೆಯ ಮೇಲೆ ಬರೆದ ಸಂಖ್ಯೆಗಳನ್ನು ಓದುತ್ತಿದ್ದ. ರಾಮಸ್ವಾಮಿ ಅನಕ್ಷರಸ್ಥನಾಗಿದ್ದರೂ ತನ್ನ ಮಗನ ಕಣ್ಣುಗಳಲ್ಲಿ ಒಂದು ವಿಶೇಷವಾದ ಬೆಳಕು ಇರುವುದನ್ನು ಕಂಡನು. ಆ ದಿನ ತನ್ನ ಸಂಬಳದ ಹಣವನ್ನು ತೆಗೆದುಕೊಂಡು ಅರುಣ್ಗೆ ಕೇಳಿದ, ಹೇಳು ಮಗನೇ, ಇದರಲ್ಲಿ ಎಷ್ಟು ರೂಪಾಯಿಗಳಿವೆ? ಅರುಣ್ ಕ್ಷಣಗಳಲ್ಲಿ ಲೆಕ್ಕ ಮಾಡಿದ. ರಾಮಸ್ವಾಮಿಯ ಹೃದಯ ಹೆಮ್ಮೆಯಿಂದ ತುಂಬಿ ಹೋಯಿತು. ಆತ ಲಕ್ಷ್ಮಿಗೆ, ನೋಡು, ನಮ್ಮ ಮಗ ಒಂದು ದಿನ ದೊಡ್ಡವನಾಗುತ್ತಾನೆ, ಆಗ ನಮಗೆ ಯಾವ ಕಷ್ಟವೂ ಇರುವುದಿಲ್ಲ ಎಂದ. ಲಕ್ಷ್ಮಿ ನಕ್ಕಳು. ಆದರೆ ಆ ನಗುವಿನ ಹಿಂದೆ ಆಳವಾದ ಚಿಂತೆ ಇತ್ತು. ಈ ಸಮಾಜದಲ್ಲಿ ಬಡವನ ಪ್ರತಿಭೆಗೆ ಬೆಲೆ ಇಲ್ಲ ಎಂದು ಅವಳಿಗೆ ತಿಳಿದಿತ್ತು. ಆದರೂ ಆಕೆ ಅರುಣನ್ನು ಸ್ಥಳೀಯ ಸರ್ಕಾರಿ ಶಾಲೆಗೆ ಸೇರಿಸಿದಳು. ಹಳೆಯ ಚೀಲ, 2 ನೋಟ್ಬುಕ್ಗಳು ಮತ್ತು ಅರ್ಧ ಪೆನ್ಸಿಲ್ನೊಂದಿಗೆ ಅರುಣ್ ಶಾಲೆಗೆ ಹೋಗುತ್ತಿದ್ದ. ಅವನಿಗೆ ಶಾಲೆ ಒಂದು ಮಾಯಾಲೋಕವಾಗಿತ್ತು. ವಿಶೇಷವಾಗಿ ಗಣಿತ ತರಗತಿ. ಶಿಕ್ಷಕರು ಸೀಮೆ ಸುಣ್ಣದಿಂದ ಕಪ್ಪು ಹಲಗೆಯ ಮೇಲೆ ಸಮೀಕರಣಗಳನ್ನು ಬರೆದಾಗ ಸಂಖ್ಯೆಗಳು ಅವನ ಮುಂದೆ ಜೀವಂತವಾಗುತ್ತಿದ್ದವು. ಇತರ ಮಕ್ಕಳು ಅರ್ಥ ಮಾಡಿಕೊಳ್ಳಲು ಕಷ್ಟಪಡುತ್ತಿದ್ದ ಪ್ರಶ್ನೆಗಳಿಗೆ ಅವನು ಉತ್ತರಿಸುತ್ತಿದ್ದ. ಆದರೆ ಈ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ. ಅರುಣ್ಗೆ 10 ವರ್ಷ ತುಂಬಿದಾಗ ಒಂದು ಮಳೆಯ ಮುಂಜಾನೆ ರಾಮಸ್ವಾಮಿಗೆ ಎದೆಯಲ್ಲಿ ತೀವ್ರ ನೋವು ಕಾಣಿಸಿಕೊಂಡು ನೆಲದ ಮೇಲೆ ಬಿದ್ದರು. ನೆರೆಹೊರೆಯವರು ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಆತನ ಪ್ರಾಣ ಹೋಗಿತ್ತು. ಲಕ್ಷ್ಮಿಯ ಪ್ರಪಂಚವೇ ನಶಿಸಿ ಹೋಯಿತು. ದುಃಖಿಸಲು ಸಮಯವಿರಲಿಲ್ಲ. ಆಕೆ ತನ್ನ ಮಗನೊಂದಿಗೆ ಅಪಾರ ಕಷ್ಟದ ಸಾಗರಕ್ಕೆ ಇಳಿಯಬೇಕಾಯಿತು. ಲಕ್ಷ್ಮಿ ದುಪ್ಪಟ್ಟು ಕೆಲಸ ಮಾಡಿದಳು. ಆದರೆ ಅರುಣ್ನ ಶಾಲಾ ಖರ್ಚುಗಳನ್ನು ನಿಭಾಯಿಸುವುದು ಅಸಾಧ್ಯವಾಯಿತು. ಪುಸ್ತಕಗಳು, ನೋಟ್ಬುಕ್ಗಳು, ಸಮವಸ್ತ್ರ ಪ್ರತಿಯೊಂದೂ ಒಂದು ಪರ್ವತದಂತೆ ಭಾಸವಾಯಿತು. ಒಂದು ರಾತ್ರಿ ಲಕ್ಷ್ಮಿ ಅರುಣ್ನ ತಲೆಯ ಮೇಲೆ ಕೈಯಿಟ್ಟು ಅಳುತ್ತಾ, ಕ್ಷಮಿಸು ನನ್ನ ಮಗನೇ, ನಿನ್ನ ವಿದ್ಯಾಭ್ಯಾಸದ ಖರ್ಚನ್ನು ನಾನು ಭರಿಸಲಾರೆ ಎಂದಳು. 5ನೇ ತರಗತಿಯಲ್ಲಿ ಅರುಣ್ನ ಶಾಲೆ ಕೊನೆಗೊಂಡಿತು. ಆ ರಾತ್ರಿ ಆತನ ಪುಟ್ಟ ಹೃದಯ ಒಡೆದು ಹೋಯಿತು. ಆತ ತನ್ನ ಗಣಿತದ ನೋಟ್ಬುಕ್ನು ಹರಿದು ಹಾಕಿದ. ಅಳುತ್ತಾ ಸಂಖ್ಯೆಗಳ ಮಾಯಾಲೋಕವನ್ನು ಕಳೆದುಕೊಂಡ. ಕಾಲ ಕಳೆದಂತೆ ಲಕ್ಷ್ಮಿಯ ದೇಹವು ಕುಗ್ಗಿತು. 16 ವರ್ಷ ವಯಸ್ಸಿನಲ್ಲಿ ಅರುಣ್ ಕುಟುಂಬದ ಭಾರವನ್ನು ತನ್ನ ಹೆಗಲ ಮೇಲೆ ತೆಗೆದುಕೊಳ್ಳಲು ನಿರ್ಧರಿಸಿದ. ಆತ ಕೆಲಸಕ್ಕಾಗಿ ಹುಡುಕಲು ಪ್ರಾರಂಭಿಸಿದ. ಒಂದು ದಿನ ಸೇಲಂನ ದೊಡ್ಡ ಸೆಂಟ್ರಲ್ ಕಾಲೇಜ್ನಲ್ಲಿ ಶೌಚಾಲಯ ಸ್ವಚ್ಛಗೊಳಿಸುವ ಕೆಲಸ ಖಾಲಿ ಇದೆ ಎಂಬ ಸುದ್ದಿ ಬಂತು. ಸಂಬಳ ತಿಂಗಳಿಗೆ 10,000. ಈ ಮೊತ್ತ ಅವರಿಗೆ ಲಕ್ಷಾಂತರ ರೂಪಾಯಿಗಳಿಗೆ ಸಮಾನವಾಗಿತ್ತು. ಅರುಣ್ ಆ ಕೆಲಸವನ್ನು ಆರಿಸಿಕೊಂಡ. ಲಕ್ಷ್ಮಿ ಇದನ್ನು ಕೇಳಿ ಅತ್ತಳು. ತನ್ನ ಮಗನ ಕೈಯಲ್ಲಿ ಪುಸ್ತಕಗಳನ್ನು ನೋಡಬೇಕೆಂದಿದ್ದ ತಾಯಿ ಈಗ ಆತನ ಕೈಯಲ್ಲಿ ಪೊರಕೆಯನ್ನು ನೋಡಬೇಕಾಯಿತು. ಆದರೆ ಹಸಿವಿನ ಮುಂದೆ ಕನಸುಗಳು ಉದುರಿ ಹೋದವು. ಕಾಲೇಜಿನ ದೊಡ್ಡ ಕಬ್ಬಿಣದ ಗೇಟ್ ಮುಂದೆ ಅರುಣ್ನ ಹೃದಯ ನಡುಗಿತು. ಅವನ ವಯಸ್ಸಿನ ಹುಡುಗ ಹುಡುಗಿಯರು ದುಬಾರಿ ಬಟ್ಟೆಗಳು ಮತ್ತು ಬ್ರಾಂಡೆಡ್ ಬ್ಯಾಗ್ಗಳೊಂದಿಗೆ ನಗುತ್ತಾ ಮಾತನಾಡುತ್ತಾ ಒಳಗೆ ಹೋಗುತ್ತಿದ್ದರು. ಅವರ ಭವಿಷ್ಯದಲ್ಲಿ ಬಣ್ಣದ ಕನಸುಗಳಿದ್ದವು. ಅರುಣ್ನ ಕೈಯಲ್ಲಿ ಪ್ಲಾಸ್ಟಿಕ್ ಬಕೆಟ್, ಉದ್ದನೆಯ ಪೊರಕೆ ಮತ್ತು ಆಸಿಡ್ ಬಾಟಲ್ ಮಾತ್ರ ಇತ್ತು. ಆತ ಕಾಲೇಜಿನ ಒಳಗೆ ಹೋದ. ಆದರೆ ತರಗತಿ ಕೋಣೆಗೆ ಅಲ್ಲ, ಶೌಚಾಲಯಗಳನ್ನು ಸ್ವಚ್ಛಗೊಳಿಸಲು. ಮೊದಲ ದಿನ ಶೌಚಾಲಯದ ಬಾಗಿಲು ತೆರೆದಾಗ ದುರ್ವಾಸನೆಯಿಂದ ಆತನ ಮನಸ್ಸು ಕಳವಳಗೊಂಡಿತು. ವೀಳ್ಯದೆಲೆಯ ಕಲೆಗಳು, ಮುರಿದ ನಲ್ಲಿಯಿಂದ ಸೋರುತ್ತಿದ್ದ ನೀರು ಮತ್ತು ಆಸಿಡ್ನ ತೀಕ್ಷ್ಣ ವಾಸನೆ ಎಲ್ಲವೂ ಸೇರಿ ನರಕವನ್ನು ಸೃಷ್ಟಿಸಿದ್ದವು. ಆತ ಕೆಲಸ ಪ್ರಾರಂಭಿಸಿದ. ಬೆಳಿಗ್ಗೆ ಶೌಚಾಲಯ ಶುಚಿಗೊಳಿಸುವುದು, ಮಧ್ಯಾಹ್ನ ಕಾರಿಡಾರ್ಗಳನ್ನು ಸ್ವಚ್ಛಗೊಳಿಸುವುದು ಮತ್ತು ದಿನದ ಕೊನೆಯಲ್ಲಿ ಮತ್ತೆ ಶೌಚಾಲಯವನ್ನು ಶುಚಿಗೊಳಿಸುವುದು. ಆದರೆ ಅತ್ಯಂತ ನೋವು ಅವಮಾನದಿಂದ ಬರುತ್ತಿತ್ತು.
ಕಾಣುತ್ತಿತ್ತು. ವಿದ್ಯಾರ್ಥಿಗಳು ಉದ್ದೇಶಪೂರ್ವಕವಾಗಿ ಕಾಗದಗಳನ್ನು ನೆಲದ ಮೇಲೆ ಹಾಕಿ ಕ್ಲೀನರ್ ಹುಡುಗ ಇದನ್ನು ಎತ್ತು ಎನ್ನುತ್ತಿದ್ದರು. ಕೆಲವರು ನಗುತ್ತಾ ನೀನು ನಮ್ಮ ಹಾಗೆ ಓದುತ್ತೀಯಾ ಎಂದುಕೊಂಡಿದ್ದೀಯಾ ಎನ್ನುತ್ತಿದ್ದರು. ಅರುಣ್ ಎಲ್ಲವನ್ನೂ ಸಹಿಸಿಕೊಂಡ. ಆತನ ಮನಸ್ಸು ಹೇಳಿತು, ಒಂದು ದಿನ ನಾನು ಎಲ್ಲರಿಗೂ ತೋರಿಸುತ್ತೇನೆ. ಈ ವಿದ್ಯಾರ್ಥಿಗಳಲ್ಲಿ ವಿಜಯ್ ಇದ್ದ. ಗಣಿತ ವಿಭಾಗದ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿ ಮತ್ತು ಶ್ರೀಮಂತ ಭೂಮಾಲೀಕನ ಮಗ. ಅವನ ಕಣ್ಣುಗಳಲ್ಲಿ ಗಣಿತದ ತೇಜಸ್ಸು ಇತ್ತು. ಆದರೆ ಆತ ಅರುಣ್ಣನ್ನು ನಿಂದಿಸುತ್ತಿದ್ದ. ಒಂದು ದಿನ ಆತ ತನ್ನ ಸ್ನೇಹಿತರಿಗೆ ತೋರಿಸುತ್ತಾ, ನೋಡಿ, ಇದೇ ನಮ್ಮ ಕಾಲೇಜಿನ ಭವಿಷ್ಯ. ಶೌಚಾಲಯದಿಂದ ಪ್ರಾರಂಭವಾಗಿ ಶೌಚಾಲಯದಲ್ಲಿ ಕೊನೆಗೊಳ್ಳುತ್ತದೆ ಎಂದ. ಇನ್ನೊಮ್ಮೆ ಅವನು ಉದ್ದೇಶಪೂರ್ವಕವಾಗಿ ತನ್ನ ದುಬಾರಿ ಶೂಗಳನ್ನು ಅರುಣ್ ಶುಚಿಗೊಳಿಸಿದ ನೆಲದ ಮೇಲೆ ಉಜ್ಜಿದ. ಅರುಣ್ ನೋಡಿದಾಗ ವಿಜಯ್ ವ್ಯಂಗ್ಯವಾಗಿ, ಏನು ಕೋಪ ಬಂತ? ಮತ್ತೆ ಸ್ವಚ್ಛ ಮಾಡು, ಇದು ನಿಮ್ಮಂಥ ನೀಚರ ಕೆಲಸ ಎಂದ. ಅರುಣ್ನ ಹೃದಯ ಕೋಪ ಮತ್ತು ಅವಮಾನದಿಂದ ನಡುಗಿತು. ಆದರೆ ಆತ ಸುಮ್ಮನೆ ನೆಲವನ್ನು ಮತ್ತೆ ಸ್ವಚ್ಛಗೊಳಿಸಿದ. ಆ ರಾತ್ರಿ ಅವನು ಈ ಅವಮಾನಕ್ಕೆ ಪ್ರತೀಕಾರ ತೀರಿಸಲು ಪ್ರತಿಜ್ಞೆ ಮಾಡಿದವು. ಹೋರಾಟದಿಂದಲ್ಲ, ತನ್ನ ಪ್ರತಿಭೆಯಿಂದ. ಅರುಣ್ ಕತ್ತಲೆಯಲ್ಲಿಯೂ ಬೆಳಕನ್ನು ಹುಡುಕಲು ಪ್ರಾರಂಭಿಸಿದ. ಆತ ಕಾರಿಡಾರ್ಗಳನ್ನು ಸ್ವಚ್ಛಗೊಳಿಸುವಾಗ ತರಗತಿ ಕೋಣೆಗಳಿಂದ ಉಪನ್ಯಾಸಗಳನ್ನು ಕೇಳುತ್ತಿದ್ದ. ಪ್ರೊಫೆಸರ್ ಸಂಕೀರ್ಣ ಸಮೀಕರಣಗಳನ್ನು ಬರೆದಾಗ ಅರುಣ್ನ ಮನಸ್ಸಿನಲ್ಲಿ ಉತ್ತರಗಳು ತಾನಾಗಿಯೇ ಬರುತ್ತಿದ್ದವು. ಒಂದು ದಿನ ಗಣಿತ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಕೃಷ್ಣಮೂರ್ತಿ ಅವರು ಕ್ಯಾಲ್ಕುಲಸ್ನ ಸಂಕೀರ್ಣ ಸಮಸ್ಯೆಯ ಬಗ್ಗೆ ಚರ್ಚಿಸುತ್ತಿದ್ದರು. ಆತ ಒಂದು ಉದ್ದನೆಯ ಸಮೀಕರಣವನ್ನು ಬರೆದರು. ಆದರೆ ಉತ್ತರ ತಪ್ಪಾಗಿತ್ತು. ವಿದ್ಯಾರ್ಥಿಗಳು ಗದ್ದಲ ಮಾಡಿದರು. ಪ್ರೊಫೆಸರ್ ಕೋಪದಿಂದ, ಮಾತನಾಡಬೇಡಿ, ನಾನು ಈಗ ಸರಿಪಡಿಸುತ್ತೇನೆ ಎಂದರು. ಆ ಸಮಯದಲ್ಲಿ ಅರುಣ್ ಹೊರಗೆ ನೆಲವನ್ನು ಸ್ವಚ್ಛಗೊಳಿಸುತ್ತಿದ್ದ. ಬೋರ್ಡ್ನತ್ತ ನೋಡಿದ ತಕ್ಷಣವೇ ಆತ ತಪ್ಪನ್ನು ಗಮನಿಸಿದ. ಆತ ಭಯಪಟ್ಟ. ಆದರೆ ಆತನೊಳಗಿನ ಗಣಿತ ಜ್ಞಾನ ಮನಸ್ಸು ಶಾಂತವಾಗಲಿಲ್ಲ. ನಡುಗುವ ಹೆಜ್ಜೆಗಳಿಂದ ಆತ ತರಗತಿ ಕೋಣೆಯ ಬಾಗಿಲ ಬಳಿಗೆ ಬಂದು ಸಣ್ಣ ಧ್ವನಿಯಲ್ಲಿ, ಸರ್, ನೀವು ಏನು ಅಂದುಕೊಳ್ಳದಿದ್ದರೆ ಸಮೀಕರಣದ 3ನೇ ಸಾಲಿನಲ್ಲಿ ಮೈನಸ್ ಜಾಗದಲ್ಲಿ ಪ್ಲಸ್ ಬರೆದಿದ್ದೀರಿ ಎಂದ. ತರಗತಿ ಕೋಣೆಯಲ್ಲಿ ಮೌನ ಆವರಿಸಿತು. ನಂತರ ನಗುವಿನ ಸ್ಫೋಟ ಕೇಳಿಸಿತು. ವಿಜಯ್ ವ್ಯಂಗ್ಯವಾಗಿ, ಓಹ್, ಈಗ ಟಾಯ್ಲೆಟ್ ಕ್ಲೀನರ್ ನಮಗೆ ಗಣಿತ ಕಲಿಸುತ್ತಾನೆ ಎಂದ. ಆದರೆ ಪ್ರೊಫೆಸರ್ ಕೃಷ್ಣಮೂರ್ತಿ ನಗಲಿಲ್ಲ. ಅವರು ಬೋರ್ಡ್ ಅನ್ನು ನೋಡಿದರು, ಲೆಕ್ಕ ಹಾಕಿದರು ಮತ್ತು ಅವರ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು. ಅರುಣ್ಣತ್ತ ತಿರುಗಿ, ನೀನು ಹೇಳಿದ್ದು ಸರಿಯಾಗಿದೆ ಎಂದರು. ಅರುಣ್ ನಾಚಿಕೆಯಿಂದ ಅಲ್ಲಿಂದ ಹೊರಟು ಹೋದ. ಆದರೆ ಆ ದಿನದಿಂದ ಕಾಲೇಜಿನ ಕಾರಿಡಾರ್ಗಳಲ್ಲಿ ಪಿಸುಮಾತುಗಳು ಪ್ರಾರಂಭವಾದವು. ಆ ಕ್ಲೀನರ್ ಹುಡುಗ ಒಬ್ಬ ಜೀನಿಯಸ್. ಪ್ರೊಫೆಸರ್ ಕೃಷ್ಣಮೂರ್ತಿ ಅರುಣ್ನ ಮೇಲೆ ಕಣ್ಣಿಡಲು ಪ್ರಾರಂಭಿಸಿದರು. ಆತ ಕಸದ ಬುಟ್ಟಿಯಿಂದ ಎಸೆದ ನೋಟ್ಸ್ ಮತ್ತು ಪುಸ್ತಕಗಳನ್ನು ತೆಗೆದುಕೊಂಡು ರಾತ್ರಿಯಲ್ಲಿ ಹಾಸ್ಟೆಲ್ನ ಹಿಂಭಾಗದ ಬೀದಿ ದೀಪದ ಬೆಳಕಿನಲ್ಲಿ ಗಣಿತ ಮಾಡುತ್ತಿರುವುದನ್ನು ಗಮನಿಸಿದರು. ಒಂದು ರಾತ್ರಿ ಪ್ರೊಫೆಸರ್ ಆತನ ಬಳಿ ಹೋದರು. ಅರುಣ್ ಭಯದಿಂದ ಎದ್ದು ನಿಂತ. ಪ್ರೊಫೆಸರ್ ಆತನ ಭುಜದ ಮೇಲೆ ಕೈ ಇಟ್ಟು, ಹೆದರಬೇಡ, ನಿನ್ನ ಸ್ಥಾನ ಇಲ್ಲಿ ಅಲ್ಲ, ತರಗತಿ ಕೋಣೆಯಲ್ಲಿದೆ ಎಂದರು. ಅವರು ತಮ್ಮ ಚೀಲದಿಂದ ಒಂದು ದಪ್ಪ ಗಣಿತದ ಪುಸ್ತಕವನ್ನು ತೆಗೆದು ಅರುಣ್ಗೆ ಕೊಟ್ಟರು. ನಾಳೆಯಿಂದ ನನ್ನ ಆಫೀಸ್ನಲ್ಲಿ ರಾತ್ರಿಯವರೆಗೆ ಲೈಟ್ ಇರುತ್ತದೆ, ನೀನು ಅಲ್ಲಿ ಓದಬಹುದು ಎಂದರು. ಅರುಣ್ನ ಕಣ್ಣುಗಳಲ್ಲಿ ನೀರು ತುಂಬಿತು. ಮೊದಲ ಬಾರಿಗೆ ಯಾರೋ ಆತನ ಪ್ರತಿಭೆಯನ್ನು ಗೌರವಿಸಿದ್ದರು. ಆ ರಾತ್ರಿಯಿಂದ ಅರುಣ್ನ ಜೀವನ ಬದಲಾಯಿತು. ಹಗಲಿನಲ್ಲಿ ಆತ ಕ್ಲೀನರ್, ರಾತ್ರಿಯಲ್ಲಿ ಪ್ರೊಫೆಸರ್ ಕೃಷ್ಣಮೂರ್ತಿಯವರ ರಹಸ್ಯ ಶಿಷ್ಯ. ಪ್ರೊಫೆಸರ್ ಆಫೀಸ್ನಲ್ಲಿ ಪುಸ್ತಕಗಳಿಂದ ತುಂಬಿದ ಕಪಾಟು ಮತ್ತು ಟೇಬಲ್ ಲ್ಯಾಂಪ್ನ ಮೃದುವಾದ ಬೆಳಕಿನಲ್ಲಿ ಆತ ಗಂಟೆಗಟ್ಟಲೆ ಗಣಿತ ಮಾಡುತ್ತಿದ್ದ. ಅರ್ಥವಾಗದ ವಿಷಯಗಳನ್ನು ಕಾಗದದ ಮೇಲೆ ಬರೆದಿಡುತ್ತಿದ್ದ. ಮಾರನೇ ದಿನ ಪ್ರೊಫೆಸರ್ ಅವುಗಳನ್ನು ಸರಳೀಕರಿಸಿ ವಿವರಿಸುತ್ತಿದ್ದರು. ಅವರಿಬ್ಬರ ನಡುವೆ ಗುರುವಿನ ಮತ್ತು ಶಿಷ್ಯನ ವಿಶೇಷ ಬಾಂಧವ್ಯ ಬೆಳೆಯಿತು. ಆಗ ಅರುಣ್ನ ಜೀವನದಲ್ಲಿ ರಾಜೇಶ್ ಬಂದ. ಗಣಿತ ವಿಭಾಗದ ಸಾಮಾನ್ಯ ವಿದ್ಯಾರ್ಥಿ, ಸಣ್ಣ ಪಟ್ಟಣದಿಂದ ಬಂದವನು ಮತ್ತು ಪ್ರತಿಭೆಯನ್ನು ಗೌರವಿಸುವವನು. ಒಂದು ರಾತ್ರಿ ಲೈಬ್ರರಿಯಿಂದ ಹಿಂತಿರುಗುತ್ತಿದ್ದಾಗ ಪ್ರೊಫೆಸರ್ ಆಫೀಸ್ನಲ್ಲಿ ಅರುಣ್ ಓದುತ್ತಿರುವುದನ್ನು ನೋಡಿದ. ಅಂದಿನಿಂದ ರಾಜೇಶ್ ಅವನ ಸಹವರ್ತಿಯಾದ. ಆತ ಅರುಣ್ಗೆ ನೋಟ್ಸ್ ಕೊಡುತ್ತಿದ್ದ, ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ಮಾದರಿಯನ್ನು ವಿವರಿಸುತ್ತಿದ್ದ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆತನನ್ನು ತನ್ನ ಸ್ನೇಹಿತನಂತೆ ಕಂಡ. ಆದರೆ ಈ ವಿಷಯ ವಿಜಯನಿಂದ ಮುಚ್ಚಿಡಲಾಗಲಿಲ್ಲ. ಆತ ಪ್ರೊಫೆಸರ್ ಪ್ರೀತಿಯ ವಿದ್ಯಾರ್ಥಿಯಾಗಿದ್ದ ಮತ್ತು ಈಗ ಒಬ್ಬ ಕ್ಲೀನರ್ ಆತನ ಸ್ಥಾನವನ್ನು ತೆಗೆದುಕೊಳ್ಳುತ್ತಿದ್ದ. ಆತನ ಅಹಂಕಾರಕ್ಕೆ ಧಕ್ಕೆಯಾಯಿತು. ಆತ ಅರುಣ್ಣನ್ನು ಮುಗಿಸಲು ಸಂಚು ರೂಪಿಸಿದ. ಆತ ಪ್ರಿನ್ಸಿಪಾಲರಿಗೆ ಅರುಣ್ ರಾತ್ರಿ ಪ್ರೊಫೆಸರ್ ಆಫೀಸ್ನಿಂದ ವಸ್ತುಗಳನ್ನು ಕದಿಯುತ್ತಿದ್ದಾನೆ ಎಂದು ದೂರು ನೀಡಿದ. ಪ್ರಿನ್ಸಿಪಾಲರು ವಿಜಯನ್ನ ತಂದೆಯ ಪ್ರಭಾವಕ್ಕೆ ಒಳಗಾಗಿ ಪ್ರೊಫೆಸರ್ಗೆ ಅರುಣ್ಣನ್ನು ಆಫೀಸ್ನೊಳಗೆ ಬಿಡಬಾರದು ಎಂದು ಹೇಳಿದರು. ಅರುಣ್ನ ಕೊನೆಯ ಆಸರೆಯೂ ಕಳೆದು ಹೋಯಿತು. ಕೆಲವು ದಿನಗಳ ನಂತರ ಕಾಲೇಜಿನಲ್ಲಿ ವಾರ್ಷಿಕ ಗಣಿತ ಸ್ಪರ್ಧೆ ಘೋಷಿಸಲಾಯಿತು. ಸೇಲನ್ನ ಎಲ್ಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸುತ್ತಿದ್ದರು. ಇದು ನಗರದ ಅತ್ಯಂತ ಪ್ರತಿಷ್ಠಿತ ಸ್ಪರ್ಧೆಯಾಗಿತ್ತು. ವಿಜಯ್ ಕಳೆದ ವರ್ಷದ ಚಾಂಪಿಯನ್ ಆಗಿದ್ದ.
ಪ್ರೊಫೆಸರ್ ಕೃಷ್ಣಮೂರ್ತಿ ಅರುಣ್ನನ್ನು ಕರೆದು, ಅರುಣ್, ನೀನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಇದು ಕೇವಲ ಸ್ಪರ್ಧೆಯಲ್ಲ, ನಿನ್ನ ಪ್ರತಿಭೆ ಮತ್ತು ಗೌರವಕ್ಕಾಗಿ ಹೋರಾಟ ಎಂದರು. ಅರುಣ್ನ ಹೃದಯ ನಡುಗಿತು. ಆದರೆ ಪ್ರೊಫೆಸರ್ರ ಕಣ್ಣುಗಳಲ್ಲಿ ನಂಬಿಕೆಯನ್ನು ಕಂಡು ಆತ ಒಪ್ಪಿಕೊಂಡ. ರಾಜೇಶ್ ಅವನಿಗೆ ಆಸರೆಯಾದ. ಇಬ್ಬರು ಲೈಬ್ರರಿಯ ಮೂಲೆಯಲ್ಲಿ ಅಥವಾ ಹಾಸ್ಟೆಲ್ನ ಮೇಲ್ಚಾವಣಿಯ ಮೇಲೆ ಗಂಟೆಗಟ್ಟಲೆ ಗಣಿತ ಮಾಡುತ್ತಿದ್ದರು. ಸ್ಪರ್ಧೆಯ ದಿನ ಆಡಿಟೋರಿಯಂ ತುಂಬಿ ಹೋಗಿತ್ತು. ಅರುಣ್ ಹಳೆಯ ಆದರೆ ಸ್ವಚ್ಛವಾದ ಶರ್ಟ್ ಧರಿಸಿ ಕುಳಿತಿದ್ದ. ಅವನ ಹೃದಯ ಗಡಗಡ ಎಂದು ಬಡಿದುಕೊಳ್ಳುತ್ತಿತ್ತು. ವಿಜಯ್ ರಾಜನಂತೆ ವೇದಿಕೆಯ ಮೇಲೆ ಏರಿದ. ದುಬಾರಿ ಸೂಟ್ ಧರಿಸಿ ಆತ್ಮವಿಶ್ವಾಸದಿಂದ ಹೊಳೆಯುತ್ತಿದ್ದ. ಆತ ಅರುಣ್ನತ್ತ ವಕ್ರವಾಗಿ ನೋಡಿ, ನೋಡು, ನಿನ್ನ ಅಂತ್ಯ ಇಲ್ಲೇ ಎಂಬಂತೆ ನಕ್ಕ. ಸ್ಪರ್ಧೆ ಪ್ರಾರಂಭವಾಯಿತು. ಮೊದಲ ಸುತ್ತು ಲಿಖಿತ ರೂಪದಲ್ಲಿತ್ತು. ಇದರಲ್ಲಿ ಅರುಣ್ ಮತ್ತು ವಿಜಯ್ ಇಬ್ಬರು ಸುಲಭವಾಗಿ ಉತ್ತರಿಸಿದರು. ಎರಡನೇ ಸುತ್ತು ಬಜರ್ ರೌಂಡ್. ವಿಜಯ್ನ ವೇಗ ಹೆಚ್ಚಿತ್ತು, ಆದರೆ ಅರುಣ್ ಶಾಂತನಾಗಿದ್ದ. ಆತ ಪ್ರಶ್ನೆಯನ್ನು ಸಂಪೂರ್ಣವಾಗಿ ಓದುತ್ತಿದ್ದ, ಮನಸ್ಸಿನಲ್ಲಿ ಪರಿಹರಿಸುತ್ತಿದ್ದ. ಆನಂತರ ಬಜರ್ ಒತ್ತುತ್ತಿದ್ದ. ಎರಡನೇ ಸುತ್ತು ಮುಗಿಯುವ ವೇಳೆಗೆ ಅರುಣ್ ಮತ್ತು ವಿಜಯ್ ಸಮಾನರಾಗಿದ್ದರು. ಫೈನಲ್ ರೌಂಡ್ನಲ್ಲಿ ಕೇವಲ 3 ಮಾತ್ರ ಉಳಿದಿದ್ದರು, ಅರುಣ್, ವಿಜಯ್ ಮತ್ತು ಇನ್ನೊಂದು ಕಾಲೇಜಿನ ವಿದ್ಯಾರ್ಥಿ. ಫೈನಲ್ ರೌಂಡ್ನಲ್ಲಿ ಒಂದೇ ಒಂದು ಪ್ರಶ್ನೆ ಇತ್ತು. ಯಾರು ಮೊದಲು ಸರಿಯಾಗಿ ಪರಿಹರಿಸುತ್ತಾರೋ ಅವರೇ ಚಾಂಪಿಯನ್. ಪ್ರೊಫೆಸರ್ ಕೃಷ್ಣಮೂರ್ತಿ ರೂಪಿಸಿದ ಪ್ರಶ್ನೆ ಸಂಖ್ಯಾ ಸಿದ್ಧಾಂತದಿಂದ ಬಂದ ಸಂಕೀರ್ಣ ಮತ್ತು ಅಸಾಮಾನ್ಯ ಪ್ರಶ್ನೆಯಾಗಿತ್ತು. ಇದು ಪದವಿ ಪೂರ್ವ ಮಟ್ಟಕ್ಕೆ ಬಹುತೇಕ ಅಸಾಧ್ಯ ಎಂದು ತೀರ್ಪುಗಾರರು ಚರ್ಚಿಸಲು ಪ್ರಾರಂಭಿಸಿದರು. ವಿಜಯ್ ಕಾಗದ ಪೆನ್ ತೆಗೆದುಕೊಂಡು ವೇಗವಾಗಿ ಲೆಕ್ಕ ಮಾಡಲು ಪ್ರಾರಂಭಿಸಿದ. ಆದರೆ ಅವನ ಲೆಕ್ಕಗಳು ಮತ್ತೆ ಮತ್ತೆ ತಪ್ಪಾಗುತ್ತಿದ್ದವು. ಅವನ ಆತ್ಮವಿಶ್ವಾಸ ಅಲುಗಾಡಿತು. ಮತ್ತೊಂದೆಡೆ ಅರುಣ್ ಕಾಗದ ಪೆನ್ ಮುಟ್ಟಲೇ ಇಲ್ಲ. ಆತ ಕಣ್ಣು ಮುಚ್ಚಿ ಶಾಂತವಾಗಿ ಕುಳಿತಿದ್ದ. ಪ್ರೇಕ್ಷಕರು ಪಿಸುಗುಟ್ಟಲು ಪ್ರಾರಂಭಿಸಿದರು. ವಿಜಯ್, ಅರುಣ್ ಹೆದರಿದ್ದಾನೆ ಎಂದುಕೊಂಡ. ಆದರೆ ಅರುಣ್ನ ಮನಸ್ಸಿನಲ್ಲಿ ಒಂದು ಶಾಂತ ನದಿ ಹರಿಯುತ್ತಿತ್ತು. ಅದರಲ್ಲಿ ಅವನ ಬಾಲ್ಯ, ತಂದೆ ತಾಯಿಯ ಚಿತ್ರಗಳು ತೇಲುತ್ತಿದ್ದವು. ಆಗ ಇದ್ದಕ್ಕಿದ್ದಂತೆ ಒಂದು ಜ್ಯಾಮಿತಿಯ ನಕ್ಷೆ ಹೊರಹೊಮ್ಮಿತು. ಸಂಖ್ಯೆಗಳು ದೈವಿಕ ಸಂಗೀತವಾಗಿ ಮಾರ್ಪಟ್ಟವು. 10 ನಿಮಿಷಗಳ ನಂತರ ಅರುಣ್ ಕಣ್ಣು ತೆರೆದು ಶಾಂತ ಸ್ವರದಲ್ಲಿ ನನ್ನದು ಮುಗಿದಿದೆ ಎಂದ. ಆಡಿಟೋರಿಯಂನಲ್ಲಿ ಮೌನ ಆವರಿಸಿತು. ತೀರ್ಪುಗಾರರು ಆತನ ಉತ್ತರವನ್ನು ತೆಗೆದುಕೊಂಡು ಪ್ರೊಜೆಕ್ಟರ್ ಮೇಲೆ ತೋರಿಸಿದರು. ಒಬ್ಬ ಹಿರಿಯ ತೀರ್ಪುಗಾರರು ಮೈಕ್ನಲ್ಲಿ ಪದವಿ ಪೂರ್ವ ಹಂತಕ್ಕೆ ಬಹುತೇಕ ಅಸಾಧ್ಯವಾದ ಪ್ರಶ್ನೆಯನ್ನು ಪೂರ್ಣಗೊಳಿಸಿರುವುದು ಅವಿಶ್ವಸನೀಯ. ಈ ಹುಡುಗ ಸಾಂಪ್ರದಾಯಿಕ ಮಾರ್ಗವನ್ನು ಆರಿಸಿಕೊಳ್ಳಲಿಲ್ಲ. ಆತ ಸಮಸ್ಯೆಯನ್ನು ಒಂದು ಹೊಸ ಕೋನದಿಂದ ಪರಿಹರಿಸಿದ್ದಾನೆ. ಇದು ನಮ್ಮ ಅನುಭವಿಗಳ ಮನಸ್ಸಿಗೂ ಬಂದಿರಲಿಲ್ಲ. ಈ ಉತ್ತರ ಸರಿಯಾಗಿರುವುದು ಮಾತ್ರವಲ್ಲ, ಕಲಾತ್ಮಕವೂ ಆಗಿದೆ ಎಂದರು. ಆಡಿಟೋರಿಯಂ ಚಪ್ಪಾಳೆ ಕೇಕೆಗಳಿಂದ ಮಾರ್ದನಿಸಿತು. ಜನರು ಎದ್ದು ನಿಂತು ಅರುಣ್ಗೆ ಗೌರವಿಸಿದರು. ಕೆಲವೇ ದಿನಗಳ ಹಿಂದೆ ಕ್ಲೀನರ್ ಎಂದು ಅವಮಾನಿಸಿದ ವ್ಯಕ್ತಿಯನ್ನು ಈಗ ಎಲ್ಲರೂ ಗೌರವಿಸುತ್ತಿದ್ದರು. ವಿಜಯನ ಮುಖ ಕಪ್ಪಿಟ್ಟಿತು. ಅವನ ಅಹಂಕಾರ ಧೂಳಿನಲ್ಲಿ ಬೆರೆಯಿತು. ಅರುಣ್ ಪ್ರೊಫೆಸರ್ ಕೃಷ್ಣಮೂರ್ತಿಯವರ ಕಡೆ ನೋಡಿದ. ಅವರ ಕಣ್ಣುಗಳಲ್ಲಿ ಹೆಮ್ಮೆಯ ಕಣ್ಣೀರು ಇತ್ತು. ಆ ಸಂಜೆ ಅರುಣ್ನ ಜೀವನ ಬದಲಾಯಿತು. ಮಾರನೇ ದಿನ ಪತ್ರಿಕೆಗಳಲ್ಲಿ ಆತನ ಫೋಟೋ ಪ್ರಕಟವಾಯಿತು. ಟಾಯ್ಲೆಟ್ ಕ್ಲೀನರ್ನಿಂದ ಗಣಿತದ ಜೀನಿಯಸ್ಗೆ. ಕಾಲೇಜು ಆತನಿಗೆ ಸಂಪೂರ್ಣ ಶಿಷ್ಯವೇತನ ನೀಡಿ ಗಣಿತ ವಿಭಾಗಕ್ಕೆ ಸೇರಿಸಿಕೊಂಡಿತು. ಆತನನ್ನು ಅಪಹಾಸ್ಯ ಮಾಡಿದ ವಿದ್ಯಾರ್ಥಿಗಳು ಈಗ ಗೌರವದಿಂದ ನೋಡುತ್ತಿದ್ದರು. ಅರುಣ್ ಮೊದಲ ಬಾರಿಗೆ ವಿದ್ಯಾರ್ಥಿಯಾಗಿ ಕಾಲೇಜಿನ ಗೇಟ್ ಮೂಲಕ ಒಳಗೆ ಹೋದಾಗ ಆತ ಹೊಸ ಸಮವಸ್ತ್ರ ಮತ್ತು ಪುಸ್ತಕಗಳ ಚೀಲವನ್ನು ಧರಿಸಿದ್ದ. ಕಾರಿಡಾರ್ಗೆ ಹೋಗುತ್ತಿದ್ದಾಗ ಒಬ್ಬ ಹೊಸ ಹುಡುಗ ಶೌಚಾಲಯ ಸ್ವಚ್ಛಗೊಳಿಸುತ್ತಿರುವುದನ್ನು ನೋಡಿದ. ಅರುಣ್ ಒಂದು ಕ್ಷಣ ನಿಂತ. ಆ ಹುಡುಗನ ಕಣ್ಣುಗಳಲ್ಲಿ ಆತ ತನ್ನ ಭೂತಕಾಲವನ್ನು ಕಂಡ. ಆತನ ಕತೆ ಬೇಗನೆ ಹರಡಿತು. ಚೆನ್ನೈನಲ್ಲಿರುವ ಒಂದು ಪ್ರಸಿದ್ಧ ಸಂಶೋಧನಾ ಸಂಸ್ಥೆಯಿಂದ ಆತನಿಗೆ ಸಂಶೋಧನಾ ಪ್ರಸ್ತಾವನೆ ಬಂದಿತು. ಹೊರಡುವ ಮೊದಲು ಆತ ತನ್ನ ಟ್ರೋಫಿಯನ್ನು ತೆಗೆದುಕೊಂಡು ಮನೆಗೆ ಹೋದ. ಲಕ್ಷ್ಮಿ ಅಂಗಳದಲ್ಲಿ ತರಕಾರಿ ಹೆಚ್ಚುತ್ತಿದ್ದರು. ಅರುಣ್ ಟ್ರೋಫಿಯನ್ನು ಅವಳ ಬಳಿಯಿದ್ದ ಮಣ್ಣಿನ ನೆಲದ ಮೇಲೆ ಇಟ್ಟ. ಲಕ್ಷ್ಮಿ ಆಶ್ಚರ್ಯದಿಂದ ನೋಡಿದಳು. ನಂತರ ತನ್ನ ಮಗನ ಮುಖದತ್ತ ನೋಡಿದಳು. ಆಕೆಯ ಕಣ್ಣುಗಳಿಂದ ಕಣ್ಣೀರ ಧಾರೆ ಹರಿಯಿತು. ಆಕೆ ಅರುಣ್ಣನ್ನು ಅಪ್ಪಿಕೊಂಡು, ನೀನು ನನ್ನ ವಜ್ರ ಎಂದು ನನಗೆ ಮೊದಲೇ ತಿಳಿದಿತ್ತು. ಅದರ ಮೇಲೆ ಧೂಳು ಆವರಿಸಿತ್ತು, ಆದರೆ ಒಂದು ದಿನ ಅದರ ಬೆಳಕು ಖಂಡಿತವಾಗಿಯೂ ಹೊರಹೊಮ್ಮುತ್ತದೆ ಎಂದಳು. ಅರುಣ್ ಅಮ್ಮನ ಕೈ ಹಿಡಿದು ಆಕಾಶದ ಕಡೆ ನೋಡಿದ. ಪ್ರತಿಭೆ ಸ್ಥಾನಮಾನ ಪರಿಸ್ಥಿತಿಗಳ ದಾಸನಲ್ಲ ಎಂದು ಆತ ಸಾಬೀತುಪಡಿಸಿದ. ಮನಸ್ಸು ಆಕಾಶದಷ್ಟು ದೊಡ್ಡದಾಗಿದ್ದರೆ ಕೆಮ್ಮಣ್ಣಿನ ಧೂಳಿನಲ್ಲಿಯೂ ನಕ್ಷತ್ರಗಳನ್ನು ತಲುಪಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ಸಂಬಂಧಿ ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ಭೂಮಾತೆಯ ಅನುಗ್ರಹವು ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಮನಪೂರ್ವಕವಾಗಿ ಕೋರುತ್ತಾ, ಸರ್ವೇ ಜನ ಸುಖಿನೋ ಭವಂತು.